ಹೋಗಂತ. ಇದು ಫಸ್ಟ್ ಟೈಮ್ ತಿಂತಾರದು ನಾನು. ಬಟ್ ಜನ ಇಷ್ಟಪಟ್ಟು ತಿಂತಾಯಿದ್ರಪ್ಪ. ತಿನ್ನೋ ಐಟಮ್ ಚೆನ್ನಾಗಿ ಸೇಲ್ ಆಗುತ್ತೆ ಸ್ಟಾಲಲ್ಲಿ. ಅಯ್ಯೋ ನಮ್ಮ ಜ್ಯುವೆಲರಿ ಅಷ್ಟೊಂದು ಸೇಲ್ ಆಗಲಿಲ್ಲ ಅಂತ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ, ಎಲ್ಲ ಸ್ಟಾಲಲ್ಲೂ ಆಗಬೇಕಲ್ವಾ. ಗುಂಡ ಏ ಕಳ್ಳನ ಮಗನೇ, ನೀನು ಮನೇಲಿ ಬಿಟ್ಟು ಹೋದ್ರೆ ಮನೇನ ಗುಡಿಸಿ ಗುಂಡಾಂತರ ಮಾಡಿಬಿಡ್ತೀಯ. ಗೊತ್ತಾಯ್ತಲ್ಲ ಇವತ್ತು ನಮಗೆ. ಕುಕ್ಕರು ಏನಕ್ಕೆ ಸೌಂಡ್ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕುಯ್ ಅಂತ ಸೌಂಡ್ ಬರ್ತಾಯಿತ್ತು. ಯಪ್ಪ ನಿಜ ಭಯ ಆಯಿತು ನಮಗೆ ಇವತ್ತು. ಈ ಕುಕ್ಕರ್ ಇಷ್ಟು ದಿನದಲ್ಲಿ ಯಾವತ್ತೂ ಭಯ ಪಟ್ಟಿರಲಿಲ್ಲ. ಯಾವ ಥರ ಪೀ ಅಂತ ಸೌಂಡು, ಸಕ್ಕ ಜೋರ ಸೌಂಡ್ ಬರ್ತೈತೆ. ಆಮೇಲೆ ಕುಕ್ಕರ್ ಆಫ್ ಮಾಡಿಬಿಟ್ಟು ಓಡಾಗ್ಬಿಟ್ಟಿದೆ ಆಚೆಗೆ ನಾನು, ಭಯ ಆಗ್ಬಿಟ್ಟು. ಇವಾಗ ಅಷ್ಟೇ ಸ್ಟಾಲಿಗೆ ಹೋಗೋದಕ್ಕೆ ರೆಡಿಯಾಗಿರೋವಂಥದ್ದು. ಯಪ್ಪ ಇರೋ ಬರೋ ಶೆಕೆ ನೀರೆಲ್ಲ ಕಿತ್ಕೊಂಡು ಹೋಗ್ತಾಯಿತ್ತು. ಎಷ್ಟು ಬಿಸಿಲು ಅಂದರೆ ಬಿಸಿಲು, ಸಕ್ಕ ಶೆಕೆ ಆಗ್ತಾಯಿದೆ. ಲಗೇಜಲ್ಲಿ ಹಾಕೋದಕ್ಕೆ ಇವಾಗ ಆಟೋಗೆ. ಬೊಲೆ ಬಾಯಿ ರುಚಿ ನನ್ನ ಮಗ. ಬರೀ ವೆರೈಟಿ ಫುಡ್ ಕೇಳ್ತಾರೆ, ಎಲ್ಲನೂ ವೆರೈಟಿ ಹಾಕಿ ಅಂತ. ದಿನ ಒಂದೊಂದು ವೆರೈಟಿ ಮಗು ಮಾಡಿಕೊಡ್ಬೇಕಾಯ್ತದೆ ನಾವು. ಗುಂಡು ಕಾಲು ಮುಗಿಸ್ಕೊಂಡು ಬಂದು ಗುಂಡು ನೋಡಿ ಮನೆ ಒಳಗಡೆ ಹಾಕ್ಬಿಟ್ಟು ಹೋಗಿರೋದಕ್ಕೆ ಹೆಂಗೆ ಮಾಡಿಟ್ಟವ್ ನೋಡಿ. ಅವ್ನು ಕ್ಲೀನ್ ಮಾಡೋದನ್ನ ಹಿಂಗೆ ನೋಡ್ತಾವ. ಆಹಾ ಹೆಂಗೆ ಬಿಟ್ಟು ಹೋಗಿರೋ ನೋಡ್ರಲ್ಲ, ಈ ಕ್ಲೀನ್ ಮಾಡ್ರಲ್ಲ ಈ ಅಂತ ತೋರಿಸ್ತಾವನು. ಟೊಮೊಟೊ ಗೊಜ್ಜಿಗೆ ಟೊಮೊಟೊ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ. ಸೊ ಇವಾಗ ಟೊಮೊಟೊ ಗೊಜ್ಜು ಮಾಡಬೇಕು. ಸ್ಟಾಲಿಗೆ ಕೂಡ ಟೈಮ್ ಆಗುತ್ತೆ, ಹೊರಡಬೇಕು. ಸೊ ರೆಡಿ ಆಗಬೇಕು ಇವಾಗ. ಹೇ ಥೂ, ಯಾಕೆ ಅದನ್ನ ನೆಕ್ತೀಯ? ಗುಂಡ ನೀನು ಸರಿ ಇಲ್ಲ, ಗಲೀಜು ಮರಿ ನೀನು. ಹಾಂ ಏಯ್ ಒಲೆ ಬೀಳ್ತೈತೆ ಮಗನೇ, ನೆಕ್ತೀಯ ಅಲ್ಲಿ ಒದಾಕ್ಬಿಡ್ತೀನಿ. ಯಾವಾಗ ಸೀಟು ಕಾಲು ಇಟ್ಕೊಳತಾವೇನೆ, ಫುಟ್ ರೆಸ್ಟ್ ಮೇಲೇ ನೆಕ್ತಾರೆ. ಗಲೀಜು ಮರಿ. ಥೂ ನೆಕ್ಬಾರ್ದು ಕಣ, ಗಲೀಜು ಕಾಣೋದು. ಅಯ್ಯೋ ನಿಂಗೆ ಎಷ್ಟು ಸರಿ ಹೇಳೋದು, ನಿಂಗೆ ತಲೆ ಬುದ್ಧಿ ಇಲ್ವೇನೋ? ಅಯ್ಯ ಅಲ್ಲಿ ಊಟ ಹಾಕಿಲ್ಲ, ತಿನ್ನೋಗಲ್ಲ. ಊಟ ಇಲ್ವ ಅಲ್ಲಿ? ಊಟ ಹಾಕಿಲ್ವೇನೋ, ತಿನ್ನೋಗ. ಊಟ ಬಿಟ್ಬಿಟ್ಟು ಬೇರೆದೆಲ್ಲ ಮಾಡ್ತಾರೆ. ತೊಳ್ಕೊಂಡು ಬಂದೆ. ಸೊ ಇಲ್ಲಿ ಬಂದು ಪಲಾವ್ ಮಾಡ್ತಾಯಿದ್ದೀನಿ. ಪಲಾವ್ಗೆ ಎಲ್ಲನೂ ಹಾಕಿ ಮಸಾಲೆ ಎಲ್ಲ ರುಬ್ಬಿ ಹಾಕಿರೋವಂಥದ್ದು. ಗುಂಡು ಮರಿ ಸ್ನಾನ ಮಾಡಿಸ್ತು, ಕೂತ್ಕೊಂಡ್ಬಿಟ್ಟೈತಲ್ಲೇ. ಅವ್ನು ಬಿಸಿಲು ಕರ್ಕೊಂಡೋಗ. ಈಗ ಪಲಾವು ರೆಡಿಯಾಗಿದೆ, ಮೊಸರು ಬಜ್ಜಿ ಕೂಡ ರೆಡಿಯಾಗಿದೆ. ಇವಾಗ ಅಷ್ಟೇ ಸ್ಟಾಲಿಗೆ ಹೋಗೋದಕ್ಕೆ ರೆಡಿಯಾಗಿರೋವಂಥದ್ದು. ಯಪ್ಪ ಇರೋ ಬರೋ ಶೆಕೆ ನೀರೆಲ್ಲ ಕಿತ್ಕೊಂಡು ಹೋಗ್ತಾಯಿತ್ತು. ಎಷ್ಟು ಬಿಸಿಲು ಅಂದರೆ ಬಿಸಿಲು, ಸಕ್ಕ ಶೆಕೆ ಆಗ್ತಾಯಿದೆ. ಲಗೇಜಲ್ಲಿ ಹಾಕೋದಕ್ಕೆ ಇವಾಗ ಆಟೋಗೆ. ಆಟೋ ಗ್ಯಾಸ್ ಇಲ್ಲದೆ ಸಿಕ್ಕಾಪಟ್ಟೆ ಜನ ಕಷ್ಟಪಡ್ತಿದ್ದಾರೆ ಆಟೋ ಡ್ರೈವರ್ಸು. ಆಮೇಲೆ ರಾತ್ರಿ ಎಲ್ಲ ಕ್ಯೂ ನಿಂತ್ರೂ ಅವರಿಗೆ LPG ಸಿಲಿಂಡರ್ ಸಿಗ್ತಾಯಿಲ್ಲ. ಆಮೇಲೆ ಬೆಂಗಳೂರಲ್ಲೆಲ್ಲ ಒಂದಷ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ಸ್ಟಾಪ್ ಮಾಡಿದ್ದಾರೆ. ಪಾಪ ಇವ್ರ ಕತೆ ಕೇಳೋರೇ ಇಲ್ಲ. ನಿಜ ಹೇಳಬೇಕು ಅಂದರೆ ಪಾಪ ಅವರು ದುಡಿಬೇಕಲ್ಲ, ಒಂದು ಕಡೆ ಬೇಜಾರು ಅಂತ ಅನಿಸುತ್ತೆ. ಬಟ್ ಈ ನಡುವೆ ಎಲ್ಲ ನಾನು ಆಟೋದಲ್ಲೇ ಓಡಾಡ್ತಿದ್ದೀನಿ. ಅದು ಕೂಡ LPG ಗ್ಯಾಸ್ದೇ ಆಟೋ. ಅಯ್ಯೋ ಒಂದೊಂದು ಕಡೆ ನೆನೆಸ್ಕೊಂಡ್ರೆ ಭಯ ಆಗ್ತಿತ್ತು. ಗ್ಯಾಸ್ ಸಿಕ್ಕಿಲ್ಲ ಅಂದರೆ ಪಾಪ ಅವ್ರ ಮನೆಗೂ ಹೋಗೋದಕ್ಕಾಗಲ್ಲ ಒಂದೊಂದು ಸಾರಿ. ಪಾಪ ಎಲ್ಲರಿಗೂ ಒಂದೊಂದು ಥರ ಕಷ್ಟ ಇರುತ್ತೆ. ಬಟ್ ಅದರಲ್ಲೂ ಡ್ರೈವರ್ಸ್ಗಳಿಗೆ ಬೇರೆ ಥರನೇ ಕಷ್ಟ ಇರುತ್ತೆ. ಯಾಕಂದರೆ ಹಿಂದೆ ಕೂತಿರೋ ಜೀವಗಳನ್ನ ಕಾಪಾಡಿಕೊಂಡು ಹೋಗುವಂಥ ಜೀವಗಳು ಅವರೇನೆ. ಇವರು ನನ್ನ ಸಬ್ಸ್ಕ್ರೈಬರು. ಆ್ಯಕ್ಚುಲಿ ತುಂಬ ದಿನದಿಂದ ವಿಡಿಯೋ ನೋಡ್ತಾಯಿದ್ರಂತೆ. ಹಾಗಾಗಿ ಮೆಸೇಜೆಲ್ಲ ಹಾಕಿ ನೀವು ಎಲ್ಲಿರ್ತೀರ, ಎಷ್ಟು ದಿನ ಸ್ಟಾಲು ಎಲ್ಲ ಪ್ರತಿಯೊಂದು ವಿಚಾರಿಸಿ ಲಾಸ್ಟಿಗೆ ಇಲ್ಲಿ ಬಂದು ನನ್ನ ಹತ್ರ ಸ್ವಲ್ಪ ಐಟಮ್ ತೊಗೊಂಡ್ರು. ಆ್ಯಕ್ಚುಲಿ ಪೂರ್ವಿಗೋಸ್ಕರ ಇವರು 2 ಥರದ ಜ್ಯೂಸು ಕೂಡ ತೊಗೊಂಡು ಕೊಟ್ಬಿಟ್ಟು ಹೋದರು. IT ವರ್ಕ್ ಮಾಡ್ತಾರಂತೆ. ನಿಜ ಅದೇನೋ ಗೊತ್ತಿಲ್ಲ, ನನ್ನ ವೀಡಿಯೋಗಳು ಎಲ್ಲಿವರೆಗೂ ರೀಚ್ ಆಗಿದೆಯೋ ಬಟ್ ತುಂಬ ಜನಗಳ ಮನಸ್ಸಿಗೆ ಮುಟ್ಟಿದೆ ಅಂತ ನನಗೆ ಅರ್ಥ ಆಯಿತು. ಯಾಕಂದರೆ ತುಂಬ ಜನ ಮಾತಾಡಿಸಿದ್ರು, ಖುಷಿಯಾಯಿತು. ಬಟ್ ಈ ಸ್ಟಾಲಲ್ಲಿ ನನಗೆ ಅಷ್ಟೇನು ಸಬ್ಸ್ಕ್ರೈಬರ್ ಸಿಗ್ತಿಲ್ಲ.
ಸಬ್ಸ್ಕ್ರೈಬರ್ ಸಿಕ್ಕಿದ್ರೆ ಅಟ್ಲೀಸ್ಟ್ ಒಂದಷ್ಟು ಸೇಲ್ ಕೂಡ ಆಗುತ್ತೆ. ಬಟ್ ಈ ಸ್ಟಾಲು ಓಲ್ಡ್ ಸ್ಟಾಲು ಯಾಕೋ ಈ ನಡುವೆ ಸ್ಟಾಲ್ಗಳು ಚೆನ್ನಾಗೇ ಆಗ್ತಾಯಿಲ್ಲ. ಆಮೇಲೆ ಟ್ರೆಂಡಿಂಗಲ್ಲಿ ಕೂಡ ಇಲ್ಲ ಈ ಟೆರಕೋಟ. ಬಟ್ ಏನು ಮಾಡ್ಬೇಕಂತನೂ ಗೊತ್ತಾಗ್ತಿಲ್ಲ. ಬಟ್ ಅದು ಜೀವನಕ್ಕೆ ಅಂತ ಕಲ್ತ್ಬಿಟ್ಟಿದ್ದೀನಿ. ಇವತ್ತು ಏನು ಮಾಡೋಕ್ಕೆ ಚಾನ್ಸೇ ಇಲ್ಲ. ಅದೇ ಜೀವನ ಆಗಿದೆ. ಬಟ್ ಅದನ್ನು ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದು ನನಗೊಂದು ಆಸೆ ಇದೆ. ದೇವರು ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾನೆ ಟೆರಕೋಟ ಮಾಡೋದ್ರಲ್ಲಿ ಅನ್ನೋದನ್ನ ನೋಡಬೇಕು. ಬಟ್ ಈ ಮನೇಲಿ ಮಾಡೋದೇ ಕಷ್ಟ ಇದೆ. ಸೊ ಇಲ್ಲಿ ವರ್ಕ್ ಮಾಡೋದಕ್ಕೂ ಕಷ್ಟ, ಫೈರಿಂಗ್ ಕಷ್ಟ, ಎಲ್ಲ ಕಷ್ಟ ಇದೆ. ನೋಡುವ ಮುಂದೆ ಹೇಗೆ ಏನಾಗ್ಬೋದು ಅಂತ. ಬಂದಿದೆಯಾ ಮೇಲಕ್ಕೆ? ತೀಟೆ ಮಾಡಿದ್ರೆ ಒದೆ ಬೀಳ್ತದೆ ನಿನಗೆ. ಪಾ ಕಚ್ಚು ಕಚ್ಚು ಪಾ, ಕೈ ಕಚ್ಚಿದ್ಯಾ? ಕಚ್ಚು 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 ಕಚ್ಚು. ಅವಾ ಕೈ ಕೈ ಕಚ್ತೀನ. ವಾ ಕಚ್ಚಿ ಇದೆಯಲ್ಲ, ಕಚ್ಚದು ಕಚ್ಚಿದ್ಯಾ? ಕಚ್ಚು 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 ನನ್ನ ಮಗನ ಕಚ್ಚು. ಕಚ್ಚ ನನ್ನ ಮಗನಿಗೆ ಕಚ್ಚಕ್ಕೆ ಏನು ಸಿಗ್ತಾ ಇಲ್ಲ ಇವಾಗ. ಕಚ್ಚಲಿ ಕಚ್ಚು 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 ಅಂತ ಕಚ್ತಾನೆ. ಕಚ್ಚಿ ಬಾಯಿ ಇಟ್ಕೊಂಡ್ಬಿಡ್ತೀನಿ. ಕಚ್ಚು ಕಚ್ಚು. ಒದೆ ಬೀಳ್ತವೆ. ಏಯ್ ಸುಮ್ಮನೆ ಇರ್ಬೇಕು. ಆ್ಯಕ್ಚುಲಿ ನಂದಿ ಬ್ರ್ಯಾಂಡೇ ಇದು. ಕುಕ್ಕರು ಏನಕ್ಕೆ ಸೌಂಡ್ ಬಂತ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಕುಯ್ ಅಂತ ಸೌಂಡ್ ಬರ್ತಾಯಿತ್ತು. ಯಪ್ಪ ನಿಜ ಭಯ ಆಯಿತು ನನಗೆ ಇವತ್ತು. ಈ ಕುಕ್ಕರ್ ಇಷ್ಟು ದಿನದಲ್ಲಿ ಯಾವತ್ತೂ ಭಯ ಪಟ್ಟಿರಲಿಲ್ಲ. ಯಾವ ಥರ ಪೀ ಅಂತ ಸೌಂಡು, ಸಕ್ಕ ಜೋರ ಸೌಂಡ್ ಬರ್ತೈತೆ. ಆಮೇಲೆ ಕುಕ್ಕರ್ ಆಫ್ ಮಾಡಿಬಿಟ್ಟು ಓಡಾಗ್ಬಿಟ್ಟಿದೆ ಆಚೆಗೆ ನಾನು, ಭಯ ಆಗ್ಬಿಟ್ಟು. ಆಮೇಲೆ ಇನ್ನೊಂದು ಸರಿ ಆನ್ ಮಾಡಿದವು ಅದೇ ಥರ ಸೌಂಡ್ ಬರ್ತಾಯಿತ್ತು. ಇನ್ನು ಭಯ ಪಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ವಿಸಿಲ್ ಹೋಗಿಸ್ದೆ. ರೈಸ್ ಬೇರೆ ಇಟ್ಟಿದ್ದೀನಿ, ಕುಯ್ ಅಂತ ಬೇರೆ ಸೌಂಡ್ ಬರ್ತಾಯಿತ್ತು. ಏನು ಅಂತಲೇ ಅರ್ಥ ಆಗಿರಲಿಲ್ಲ ನನಗೆ. ಅನ್ನ ಮೊಸರು ಒಗ್ಗರಣೆ ಮಾಡಿದ್ದೀನಿ. ಗುಂಡು ಮಗ ಏನು ಹಾಕಿದ್ರು ತಿಂತಲ್ಲ, ಏನಪ್ಪ ಮಾಡೋಣ. ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಆ್ಯಕ್ಚುಲಿ ಮೊನ್ನೆ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಬಟ್ಟೆ ಎಲ್ಲ ವಾಶ್ ಆದಮೇಲೆ ಊಟ ಮಾಡಿ ಬೇಗ ಓಡಬೇಕು ಸ್ಟಾಲಿಗೆ. ಸೊ ಇವತ್ತು 3ನೇ ದಿನದ ಸ್ಟಾಲು, ನಾಳೆಗೆ ಲಾಸ್ಟು ಸ್ಟಾಲು. ಜನಪದ ಕುಣಿತದೊಂದಿಗೆ ಮಾಡಿದಂಥ ಆಶೀರ್ವಾದ ಮಾಡಿ 40 ವರ್ಷಗಳಿಂದ ನಿರಂತರವಾಗಿ ಜನಪದ ಹಾಡು, ಕನ್ನಡ ಜನಪದ ವೇಷಗಳಿಗೆ ಕುಣಿತದೊಂದಿಗೆ ರಾಜ್ಯ ದೇಶ ವಿದೇಶಗಳು ಸಹ ಮಾಡ್ತಿರೋದ್ರಿಂದ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಜಾನಪದ ಅಕಾಡೆಮಿಯ ಪ್ರಶಸ್ತಿಯನ್ನು ಕೊಟ್ಟು ನಿಮ್ಮೆಲ್ಲರ ಆಶೀರ್ವಾದದಿಂದ ಗೌರವಿಸಿದೆ. ಹಾಗೆ ಬಂದ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಹ ಲಭಿಸಿತು. ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ಬಂದಿತು. ಹಾಗೆ HL ನಾಗೇಗೌಡರ ಹೆಸರಿನಲ್ಲಿ ಜನಪದ ಲೋಕ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ ನಿಮ್ಮೆಲ್ಲರ ಆಶೆಯಿಂದ. ಮಕ್ಕಳ ನಾನು ಮಾಡೋದೆಲ್ಲ ಜಾದು, ಮಾಟ ಮಂತ್ರ ಏನು ಮಾಡಲ್ಲ. ನಿಮ್ಮ ಏನೋ ಕುತ್ಕೊಂಡು ನೋಡ್ತಾ ಇದೆಯಾ? ಏನು ನೋಡ್ತಾ ಇದೆಯಾ ಹೇಳು? ಗುಂಡು 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 ಮರಿ, ನಿನ್ನ ಸೀಟಲ್ಲ ಇಬ್ರು ಕೂತ್ಕೊಳ್ಳಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು?
ಹಚ್ಬಿಡ್ತಾನೆ ನೀನು ಹಂಗೆ ಮಾಡಿದ್ರೆ. ಶಕೆ ಏನು ಮಾಡೋಣ. ನೀವು ಓದಬೇಕಾ? ಸಮಾಜ ಹೇಗಿದೆ ಅಂದ್ರೆ ತಗ್ಗಿ ಬಗ್ಗಿ ನಡೆದ್ರೆ ಗುಗ್ಗು ಎನ್ನುವರು, ತಲೆ ಎತ್ತಿ ನಡೆದ್ರೆ ಸೊಕ್ಕು ಎನ್ನುವರು, ನೇರ ನಡೆದ್ರೆ ನೆಲ ನೋಡು ಎನ್ನುವರು. ಒಟ್ಟಾರೆ ನೀ ಹೇಗಿದ್ರು ಮಾತಾಡತ್ತೆ. ಅದಕ್ಕೆ ನಮ್ ಹಿರಿಯರ್ ಹೇಳಿದ್ರು, ಊರ್ ಮುಂದಿನ ಬಾವಿ ಮುಚ್ಚಬಹುದು, ಊರ್ ಮಂದಿ ಬಾಯಿ ಮುಚ್ಚಾಕ ಆಗಲ್ಲ. ಆ್ಯಕ್ಚುಲಿ ಈ ಸ್ವೀಟ್ ನೇಮ್ ಬಂದು ಕೋವಾ, ಬಟ್ ತುಂಬ ಟೇಸ್ಟಿಯಾಗಿತ್ತು. ಬಟ್ ರೇಟ್ ಕೂಡ ಹಂಗೆ ಜಾಸ್ತಿ ಇರ್ತಿತ್ತು. ಸ್ಟಾಲಲ್ಲಿ ಒಂದಷ್ಟು ಜನ ಮಕ್ಕಳಿಗೆ ಮಣ್ಣಿನ ಮಡಿಕೆದು ಒಂದು ಪಾಟ್ ಮಾಡೋದು ತೋರಿಸ್ತಾಯಿದ್ರು. ಸೊ ಅದರಲ್ಲಿ ನಾನೊಂದು ವೀಡಿಯೋ ಮಾಡ್ಕೊಂಡೆ. ಅದಕ್ಕೆ ಗಿಲಿಟರ್ ಎಲ್ಲ ಯೂಸ್ ಮಾಡಿಬಿಟ್ಟು ಶೈನಿಂಗ್ ಬರೋ ಥರ ಮಾಡಿದರು. ಸೊ ನಾನು ಮಣ್ಣಿಂದೇ ಮಾಡೋದಲ್ವ, ಒಂಥರ ಖುಷಿ ಆಯಿತು. ಗುಂಡು ಊಟ ಗುಂಡ ಏ ಗುಂಡ ಏ ಗುಂಡ ಗುಂಡಪ್ಪ. ಆ್ಯಕ್ಚುಲಿ ಇವತ್ತಿನ ಸ್ಟಾಲ್ ಮುಗೀತು. ಏನಾಯಿತು? ಇಬ್ಬರು ತೀಟೆ ಮರಿಗಳೇ, ಎರಡೂ ಕರ್ಕೊಂಡು ಹೋದರೆ ಯಾವುದನ್ನು ಕಂಟ್ರೋಲ್ ಮಾಡಬೇಕು, ಯಾವುದನ್ನ ಬಿಡಬೇಕು ಅಂತ ಗೊತ್ತಾಗಲ್ಲ. ಇವನೇನೋ ಗುಂಡ ಒಂದು ಕಡೆ ಮಲಗಿರ್ತಾನೆ, ಬಟ್ ಮಣ್ಣು ತಿಂತಾನೆ. ಹಂಗಾಗಿ ನಂಗೆ ಸ್ಟಾಲ್ ಕರ್ಕೊಂಡು ಹೋಗೋದಕ್ಕಾಗಿಲ್ಲ. 2 ದಿನ ಕರ್ಕೊಂಡು ಹೋಗಲಿಲ್ಲ. 3ನೇ ದಿನ ಬೇಜಾರು ಮಾಡ್ಕೊಳ್ತಾನೆ ಅಂತ ಕರ್ಕೊಂಡು ಹೋಗಿದ್ದು. 4ನೇ ದಿನ ಅಂತೂ ಮನೇನ ಗಬ್ಬೆ ಎಬ್ಬಿಸ್ಬಿಟ್ಟಿದ್ದೆ ಬರೋಷ್ಟರಲ್ಲಿ. ಏನಮ್ಮ, ಈ ರೋಡ್ ಮಾಡೋ ಅಧಿಕಾರಿಗಳಿಗೆ ಏನಾದರೂ ತಲೆಗಿಲೆ ಕೆಟ್ಟಿದೆಯೋ ಏನೋ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ನೋಡಿ, ಈ ರೋಡು ಚೆನ್ನಾಗಿರೋ ರೋಡನ್ನ ಕಿತ್ಬಿಟ್ಟು ಮೇಲೆ ಟಾರ್ ಹಾಕ್ತಾಯಿದ್ದಾರೆ. ಎಷ್ಟೆಷ್ಟೋ ರೋಡ್ಗಳು ಕಿತ್ತು ಊರು ಬಾಗಿಲಾಗಿದ್ದಾವೆ. ಹೇಳಬೇಕು ಅಂದರೆ ಎಷ್ಟೆಷ್ಟೋ ಗುಂಡಿಲಿ ಪ್ರಾಣಗಳು ಹೋಗ್ತಾಯಿದ್ದಾವೆ. ಅಂಥ ರೋಡ್ ಇವ್ರ ಕಣ್ಣಿಗೆ ಕಾಣಿಸಲ್ಲ. ಚೆನ್ನಾಗಿರೋ ರೋಡನ್ನ ಕಿತ್ತು ಒಗೆದು ಅದನ್ನು ಗುಂಡಿ ಮಾಡಿ ಅಲ್ಲೋಗಿ ಟಾರ್ ಹಾಕೋದು. ಹೆಂಗೆ ಮಾಡ್ತಾಯಿದ್ದಾರೆ ಅಂದರೆ, ಈ ಜಾಲಹಳ್ಳಿಯಿಂದ ಕರೆಕ್ಟಾಗಿ ನಾಗಸಂದ್ರ ನಿಯರ್ ಬೈ ಆ ರೋಡು ಎಷ್ಟು ಚೆನ್ನಾಗಿತ್ತು ಹೈವೇ ಅಂತ, ಹೈವೇ ರೋಡನ್ನ ಕಿತ್ತಾಕಿ ಹೆಂಗೆಂಗೋ ಮಾಡ್ತಾಯಿದ್ದಾರೆ. ನೋಡುವಾಗ ಬೇಜಾರಾಗುತ್ತಪ್ಪ, ಎಂತೆಂಥ ತಲೆಕೆಟ್ಟ ಜನಗಳಿದ್ದಾರೆ ಅಂತ. ಸ್ಟಾಲಿಂದ ಬಂದು ಇವಾಗ ಊಟ ಮಾಡ್ತಾಯಿದ್ವಿ. ಸೊ ಬೆಳಗ್ಗೆದೇ ಮೊಸರು ಒಗ್ಗರಣೆ ಮತ್ತು ರೈಸು ಇತ್ತು. ಅದಕ್ಕೆ ಒಂದು ಆಮ್ಲೆಟ್ ಹಾಕ್ಕೊಂಡು ತಿಂದು ಇವಾಗ 12 ಗಂಟೆ ಆಯಿತು ಟೈಮು. ಸೊ 12 ಗಂಟೆ ಈಗ ಮಲ್ಕೋಬೇಕು. ನೀವು ಈ ವಿಡಿಯೋ ಯಾಕೆ ಹಾಕಿದ್ದೀರ ಅಂತ ಕೇಳ್ಬೋದು. ಯಾಕಂದರೆ ನಮ್ಮ ಮನೆ ಹತ್ರ ನೋಡಿ, ನೀರು ಆನ್ ಮಾಡಿದ್ರೆ ಮೇಲಿಂದ ನೀರು ಬಿದ್ದರೆ ತಾನೇ ನೀರು ಆಫ್ ಮಾಡಬೇಕು, ಟ್ಯಾಂಕ್ ತುಂಬಿದೆ ಅಂತ ಗೊತ್ತಾಗೋದು. ಅದಕ್ಕೆ ಜಗಳ ಮಾಡ್ತಾರೆ ಅಕ್ಕಪಕ್ಕದ. ಅದು ಬಾಡಿಗೆ ಮನೆ ಜನಗಳು. ಆ್ಯಕ್ಚುಲಿ ಅವರು ಬಾಡಿಗೆ ಕಟ್ಕೊಂಡಿರೋದು, ನಾವು ಬಾಡಿಗೆ ಕಟ್ಕೊಂಡೇ ಇರೋದು. ಬಟ್ ಏನೋ ಓನರ್ಗಿಂತ ಹೆಚ್ಚಾಗಿ ಆಡ್ತಾರಪ್ಪ. ಈ ಕೆಲವು ಜನಗಳಿರ್ತಾರೆ, ಅವ್ರ ಪಾಡಿಗೆ ಅವ್ರು ಬದುಕ್ತಾ ಇರೋ ಜನಗಳನ್ನ ಸುಮ್ಮನೆ ಅಂತೂ ಬಿಡಲ್ಲ. ಅಂಥ ಕಿತ್ತೋ ಜನಗಳಿರ್ತಾರೆ. ನೀರು ತುಂಬಿದ್ರೂ ನಾವು ನೋಡ್ಕೊಂಡೇ ಆಫ್ ಮಾಡೋದು. ಯಾಕಂದರೆ ನೀರು ಆನ್ ಮಾಡೋದು ಗೊತ್ತಿರುತ್ತೆ ತಾನೇ ನಮಗೆ. ಇಂತಿಂಥ ಜನ ಇರ್ತಾರೆ. ಮೊದಲೆಲ್ಲ ಗಂಡ ಹೆಂಡತಿ ಸಂಬಂಧ ಅಂದರೆ ಅಷ್ಟೇ ಬೆಲೆ ಇರ್ತಿತ್ತು, ಅಷ್ಟೇ ನಂಬಿಕೆ, ಪ್ರೀತಿ, ವಿಶ್ವಾಸ ಪ್ರತಿಯೊಂದು ಇರ್ತಾಯಿತ್ತು. ಬಟ್ ಈಗಿನ ಸಂಬಂಧಗಳಿಗೆ ವ್ಯಾಲಿಡಿಟಿ ಕಮ್ಮಿ. ಯಾಕೋ ಗೊತ್ತಿಲ್ಲ, ಅವ್ರವ್ರಗಳಲ್ಲೇ ಮನಸ್ತಾಪಗಳಿರುತ್ತೆ. ಮತ್ತು ಒಬ್ಬರು ಮಾತು ಇನ್ನೊಬ್ರು ಕೇಳದಿರೋದು, ಈ ಥರನೂ ಇರುತ್ತೆ ಒಂದು. ಆಮೇಲೆ ಪ್ರೀತಿಯಿಂದ ಇದ್ದರೆ, ಅನ್ಯೋನ್ಯವಾಗಿದ್ದರೆ ಲೈಫು ಮತ್ತು ಸಂಸಾರ ಎಲ್ಲನೂ ಚೆನ್ನಾಗಿರುತ್ತೆ. ಸೊ ಯಾವಾಗ ಒಂದು ಎತ್ತು ಏರಿಗೆ ಎಮ್ಮೆ ನೀರಿಗೆ ಏನೋ ಒಂದು ಗಾದೆ ಮಾತಿದೆಯಲ್ಲ, ಹಂಗೆ ಹೇಳಿದ್ರೆ ಮುಗೀತು, ಜೀವನನೇ ಹೋಯ್ತು ಅಂತಲೇ ಅರ್ಥ.
ಕಾಲು ಮುಗಿಸ್ಕೊಂಡು ಬಂದು ಗುಂಡು ನೋಡಿ ಮನೆ ಒಳಗಡೆ ಹಾಕ್ಬಿಟ್ಟು ಹೋಗಿರೋದಕ್ಕೆ ಹೆಂಗೆ ಮಾಡಿಟ್ಟು ನೋಡಿ ಅವ್ನು ಕ್ಲೀನ್ ಮಾಡೋದನ್ನ ಹಿಂಗೆ ನೋಡ್ತಾವ. ಆಹಾ ಹೆಂಗೆ ಬಿಟ್ಟು ಹೋಗಿದ್ರೆ ನೋಡ್ರಲ್ಲ ಈ ಕ್ಲೀನ್ ಮಾಡ್ರಲ್ಲ ಈ ಅಂತ ತೋರಿಸ್ತಾವನು. ನೋಡು ಕ್ಲೀನ್ ಮಾಡೋದನ್ನೆಲ್ಲ ಹೆಂಗೆ ನೋಡ್ತಾನೆ. ನಾಯಿಗೆ ಟಚ್ ಮಾಡಬಾರ್ದು ದೇವರು ನಾರಾಯಣ. ಗುಂಡ ಕಳ್ಳನ ಮಗನೇ, ನಿನ್ನ ಮನೇಲಿ ಬಿಟ್ಟು ಹೋದ್ರೆ ಮನೇನ ಗುಡಿಸಿ ಗುಂಡಾಂತರ ಮಾಡಿಬಿಡ್ತೀಯ, ಗೊತ್ತಾಯ್ತಲ್ಲ ಇವತ್ತು ನಮಗೆ. ನೈಸ್ ನೋಡು, ನೈಸ್ ಹೆಂಗೆ ಬರ್ತದೆ, ಮೆಲ್ಲಗೆ ಬರ್ತಾನೆ. ಬಾಯ್ಲಿ ಗುಂಡ, ಬಾಯ್ಲಿ ಗುಂಡ, ಗುಂಡ ಬಾರೋ ಬಾ ಕಾಳು ನನ್ನ ಮಗನೇ. ಮನೆಯೆಲ್ಲ ಹೆಂಗೆ ಮಾಡಿಟ್ಟವನೇ, ಇರೋ ಬರೋ ಪಾರ್ಕೆ ಕಡ್ಡಿನೆಲ್ಲ ಕಡ್ದು ಹಾಸಿಗೆ ಮೇಲಿರೋ ಬಟ್ಟೆಗಳನ್ನೆಲ್ಲ ಎಳೆದು ಯಪ್ಪ ಏನೇನು ಅಳಟೆ ಮಾಡಿಬಿಟ್ಟವನಂದ್ರೆ ಇವತ್ತು. ಬೈಲಿ ಗುಂಡ, ಗುಂಡ ಬಾ ಬಾ ಬೈಲಿ. ಏನು ನೋಡ್ತೀವಿ ಬಾ, ಕ್ಲೀನ್ ಮಾಡ್ತಾವನೆ ಇನ್ನೇನು. ಬರೇ ನನ್ನ ಮಗ ನೀನು ದೊಡ್ಡವನಾಗ್ಬಿಟ್ಟವನು ಇವಾಗ. ಎಲ್ಲಿ ಬೇಕೋ ಎಗರ್ತಾನೆ ಹತ್ತುತ್ತಾನೆ, ಏನು ಮಾಡ್ತಾನೆ ಅಂತ. ವಾಷಿಂಗ್ ಮಿಷಿನ್ಗೆ ಒಂದು ಬ್ಯಾಗ್ ಹಾಕಿದ್ದೀನಿ. ಜ್ಯೂಸ್ ತಗೊಬಂದ್ರೆ ಪಾರ್ಸೆಲ್ಲು, ಜ್ಯೂಸ್ ಎಲ್ಲ ಬ್ಯಾಗ್ ಬಗ್ಗಿಸ್ಕೊಬಿಟ್ಟೈತೆ. ಊಟದ ಬ್ಯಾಗು ಮತ್ತು ನನ್ನ ಬ್ಯಾಗು ಎರಡನ್ನೂ ಸೇರಿಸ್ಬಿಟ್ಟು ಇವಾಗ ವಾಷಿಂಗ್ ಹಾಕಿದ್ದೀನಿ. ಮತ್ತು ಇವಾಗ ಲಗೇಜೆಲ್ಲ ಎತ್ತಿಡಬೇಕು. ಊಟ ಮಾಡಿಲ್ಲ ಇನ್ನೂ. ಟೈಮ್ ನೋಡಿ 1 ಗಂಟೆ ಆಗಿದೆ. ಸ್ಟಾಲ್ಗೆ ಹೋಗಿ ಬಂದರೆ ಇದೇ ಪಜಿತಿ ಯಾವತ್ತೂ ನಮಗೆ. ಆ್ಯಕ್ಚುಲಿ ಇವಾಗ ಸ್ಟಾಲ್ ಐಟಮ್ಸ್ ಎಲ್ಲ ಜೋಡಿಸಿ ಊಟ ಮಾಡಿಬಿಟ್ಟು ಮಲ್ಕೋಬೇಕು. ಟೈಮ್ ಹೋಗಿದೆ 1 ಗಂಟೆ. ಸೊ ಆಲ್ಮೋಸ್ಟ್ ಈ 4 ದಿನದಲ್ಲಿ ವೀಡಿಯೋಸ್ ಏನು ಮಾಡಿಲ್ಲ. ಸೊ ನಾಳೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ. ಎಲ್ರಿಗೂ ಬಾಯ್ ಬಾಯ್, ಗುಡ್ ನೈಟ್. ಕಳ್ಳನ ಮಗ ಮೊಸರನ್ನ ಹಾಕ್ಬಿಟ್ಟು ಹೋಗಿದ್ರೆ ಮೊಸರನ್ನ ತಿಂದಿಲ್ಲ. ಬಿರಿಯಾನಿ ತಗೊಂಡು ಬಂದಿದ್ರೆ ರೈಸ್ ಹಾಕಿದ್ರೆ ನೋಡಿ, ಬಿರಿಯಾನಿ ರೈಸು ಹೆಂಗೆ ತಿಂತವನು. ರುಚಿ ಕಂಡ್ಕೊಂಬಿಟ್ಟವನೇ ಗುಂಡ. ಬೊಲೆ ಬಾಯಿ ರುಚಿ ನನ್ನ ಮಗ. ಬರೀ ವೆರೈಟಿ ಫುಡ್ ಕೇಳ್ತಾರೆ, ಎಲ್ಲನೂ ವೆರೈಟಿ ಹಾಕಿ ಅಂತ. ದಿನ ಒಂದೊಂದು ವೆರೈಟಿ ಮಗುವು ಮಾಡ್ಕೊಡ್ಬೇಕಾಯ್ತದೆ ನಾವು. ಗುಂಡು ನೋಡಿ, ನಾವು ಏನೋ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ಓಡ್ ಬಂದ್ಬಿಡ್ತಾನೆ ಗುಂಡ. ಕೋವಾ ತಗೊಂಡು ಬಂದಿದ್ದೆ, ಸಖತ್ತಾಗಿತ್ತು ಇದು ಸ್ವೀಟು. ಅಂದರೆ ತಿಂತವ್ರೆ ಅನ್ನೋದು ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಅವ್ನಿಗೆ. ಒಂಚೂರು ಹಾಕ್ತೀನಿ ತಿಂತಾನೆ ನೋಡೋಣ. ಅಪ್ಪೋ ತಿನ್ನೋಲ್ಲಿ ಅಲ್ಲಿ ಕೆಳಗಡೆ ಬಿದ್ದೈತೆ ನೋಡು. ಸ್ವೀಟ್ ಅಂದರೆ ಬಲೆ ಇಷ್ಟ ಇವನಿಗೆ. ಸ್ವೀಟು, ನಾನ್ ವೆಜ್ಜು, ದಿನ ಒಂದೊಂದು ಐಟಮು ತಿಂಡಿ ಬೇಕು ಇವನಿಗೆ. ಬಿಡು ಸಾಕು, ಹೋಗ ಮಲ್ಕ ಹೋಗು. ನಿಮ್ಮದು ಕೋಟ ಮುಗೀತು. ಇವಾಗ ನಮ್ಮ ಕೋಟ, ನಂದು ಪೂರ್ವ ಇದು ಕೋಟ. ಇದು ಇಷ್ಟು ಇದಕ್ಕೆ ಕೋವಾಗೆ ಆ್ಯಕ್ಚುಲಿ 100 ರೂಪೀಸ್ ಕೊಟ್ಟಿದ್ದು. ಬಟ್ ಚೆನ್ನಾಗಿ ಇದಾಯಿತು ಅವ್ರ ಸ್ಟಾಲು. ಅಂದರೆ ಇದು ಒಂದು ಸ್ವೀಟು ಸಖತ್ತಾಗಿದೆ. ಇದು ನಂಗೆ ಗೊತ್ತೇ ಇಲ್ಲ ಇದು ಕೋವಾ ಅಂತ. ಇದು ಫಸ್ಟ್ ಟೈಮ್ ತಿಂತಾರದು ನಾನು. ಬಟ್ ಜನ ಇಷ್ಟಪಟ್ಟು ತಿಂತಾಯಿದ್ರಪ್ಪ. ತಿನ್ನೋ ಐಟಮ್ ಚೆನ್ನಾಗಿ ಸೇಲ್ ಆಗುತ್ತೆ ಸ್ಟಾಲಲ್ಲಿ. ಅಯ್ಯೋ ನಮ್ಮ ಜ್ಯುವೆಲರಿ ಅಷ್ಟೊಂದು ಸೇಲ್ ಆಗಲಿಲ್ಲ ಅಂತ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ, ಎಲ್ಲ ಸ್ಟಾಲಲ್ಲೂ ಆಗಬೇಕಲ್ವಾ. ಸ್ಟಾಲ್ ಸ್ಟಾರ್ಟ್ ಆಗಿದ್ದು 2ನೇ ತಾರೀಕು, ಮುಗ್ದಿದ್ದು 5ನೇ ತಾರೀಕು. ಬಟ್ ಈ 4 ದಿನದಲ್ಲಿ ಏನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಹಂಗಾಗಿ ಇರೋ ವೀಡಿಯೋಸ್ಗಳನ್ನ ಎಡಿಟಿಂಗ್ ಮಾಡಿಬಿಟ್ಟು ಇವತ್ತು ಹಾಕ್ತಾಯಿದ್ದೀನಿ. ಯಾಕಂದರೆ 4-5 ದಿನ ಆಗೋಯ್ತು ವೀಡಿಯೋ ಹಾಕಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಾ ಇದ್ದೀರಾ. ಎಲ್ರಿಗೂ ಥ್ಯಾಂಕ್ಸ್.